ಕಳಸಾ ಬಂಡ್ರಿ ಮುಗಿವತ್ತ ಯಾರಿಂದ ನಿಂತಂತ ಹೇಳಲ್ಲ. ಕಳಸಾ ಬಂಡೂರಿ ಹೇಳಿದ್ರಲ್ಲ, ಕೇಂದ್ರ ಮತ್ತು ರಾಜ್ಯ ಅಂತ ಎರಡು ಹೇಳಿದ್ರು ಅವರೇ. ನೋಡ್ರಿ, ಆ ನ್ಯಾಯಾಲಯದಾಗ ನಾ ಪರಿಸರದ ಹೇಳ್ದಲ್ಲ, ನರೇಂದ್ರ ಸ್ವಾಮಿ ಅವ್ರ ಪರಿಸರ ಹೇಳಿಲ್ಲ, ದಿಲ್ಲಿ ಪರಿಸರ ಹೇಳಿದ್ದು. ಅಲ್ಲಿ ಹೋದ್ರೆ ಬರೀ ಇದೆ ಹಣೆ ಬರ. ಹಿಂದೆ ಕೆ ರಂಗನಾಥ್ ನೀವು ಯಾರಿಗೆ ಮಾತಾಡ್ತೀರಿ? ಅಧ್ಯಕ್ಷರೇ ತಾವು ನೋಡ್ತೀರಿ, ನೀವು ನಿಮ್ ಕಡೆ ಬಹಳ ಗಂಭೀರವಾಗಿ ನೋಡ್ತಾ ಇದ್ದೀನಿ, ತಾವು ನಗ್ತಾ ಇಲ್ಲ, ಅದಕ್ಕೆ ನನಗೆ ಸಮಸ್ಯೆ ಆಗಿದೆ. ಅಧ್ಯಕ್ಷರೇ, ಇವತ್ತು ಈ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಸುಮಾರು 58 ಸಕ್ಕರೆ ಕಾರ್ಖಾನೆ. ಈ ರೈತರು ಮುಗ್ಧರಾದರೆ ಪಾಪ ಅವ್ರಿಗೇನೂ ಗೊತ್ತಿಲ್ಲ. ಕೆಲವೊಂದು ಸೋಕಾಲ್ಡ್ ಟೆಕ್ನಾಲಜಿ ಮತ್ತು ಏನದು ಎಲ್ಲ ತಿಳುವಂತಹ ಕೆಲವೊಂದು ಮಂದಿ ಅದಾರೆ, ಮೇಧಾವಿಗಳು. ಅವ್ರಿಗೇನು ಒಂದು ಟನ್ ಕಬ್ಬನ್ನು ನುರಿಸಿದ್ರೆ ಒಂದು ಸಕ್ಕರೆ ಕಾರ್ಖಾನೆಗೆ 14,500 ರೂಪಾಯಿ ಉಳಿತಾವು. ಮತ್ತು ರೈತರು ಅವಾಗ 3,500 ಬಿಡೋದು ಏನು ತಪ್ಪೈತೆ ಅಧ್ಯಕ್ಷರೇ? ನೀವು ಹೇಳ್ಬೇಕಲ್ಲ, 14,500 ರೂಪಾಯಿ ಒಂದು ಟನ್ನಿಗೆ ಉಳಿತಿದ್ರ ಇವತ್ತಿನ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲಕರು ಹೆಲಿಕಾಪ್ಟರ್ ಇಡ್ತಿದ್ರಿಲ್ರಿ ಲಕ್ಷ್ಮಣಣ್ಣವ್ರ? ಇರ್ತಿದ್ರಿಲ್ಲ? ಯಾಕೆ ಹೇಳ್ತಾರೆ ನೋಡ್ರಿ ಅಧ್ಯಕ್ಷರೇ, ನಾವೆಲ್ಲ ಲೆಕ್ಕನೇ ಕೊಡ್ತೀನಿ, ಇದನ್ನ ಚಾಲೆಂಜ್ ಮಾಡ್ತೀನಿ. ನನಗೆ 14,000 ರೂಪಾಯಿ ಒಂದು ಟನ್ನಿಗೆ ಉಳಿತಿದ್ರ ಇವತ್ತು ನನ್ನ ಸಕ್ಕರೆ ಕಾರ್ಖಾನೆ ಅವ್ರಿಗೆ ಮಾಡ್ಲಿಕ್ಕೆ ಕೊಡ್ತೇನೆ. ನಮ್ಮ ಸಕ್ಕರೆ ಕಾರ್ಖಾನೆ ಮಾಡಿದ್ವಿ ಅಧ್ಯಕ್ಷರೇ. 10 ವರ್ಷದಿಂದ ಪಿ ಚಿದಂಬರಂ ಅವರ ಮಗಳ ಒಂದು ಕಾರ್ಖಾನೆ, ಅದು ಮೊದಲು ರಾಜರಾಜೇಶ್ವರಿ ಇತ್ತು, ಅವರು ಅಲ್ಲಿ ಮಾಡಲಿಕ್ಕೆ ಆಗಲಿಲ್ಲ, ಓಡೋದ್ರು. ಹೈದರಾಬಾದ್ ಒಂದು ಕಂಪ್ನಿ, ಅವ್ರು ಮಾಡಲಿಕ್ಕೆ ಆಗಲಿಲ್ಲ, ಓಡೋದು. ಯಾಕಂದ್ರೆ ಚಿದಂಬರಂ ಅಂತೂ ಅದಕ್ಕೆ ಭೂಮಿ ಪೂಜೆ ಮಾಡಿದ್ರು. 10 ವರ್ಷದಿಂದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನವ್ರ ಅಧ್ಯಕ್ಷರೇ ಆಕ್ಷನ್ ಕರೆದ್ರೆ ಒಬ್ಬರು ಅದಕ್ಕೆ ಟೆಂಡರ್ ಹಾಕಲಿಲ್ಲ. ಅಲ್ಲಿ ರೈತರು ಬಂದು ನನ್ನ ಮನೆಗೆ ಬಂದು ನಮ್ಮ ಕಳಸಾ ಬಂಡ್ರಿ ಯಾರಿಂದ ನಿಂತಂತ ಹೇಳಲ್ಲ. ಕಳಸಾ ಬಂಡೂರಿ ಹೇಳಿದ್ರಲ್ಲ, ಕೇಂದ್ರ ಮತ್ತು ರಾಜ್ಯ ಅಂತ ಎರಡು ಹೇಳಿದ್ರು ಅವರೇ. ನೋಡ್ರಿ, ಆ ನ್ಯಾಯಾಲಯದಾಗ ನಾ ಪರಿಸರದ ಹೇಳ್ದಲ್ಲ, ನರೇಂದ್ರ ಸ್ವಾಮಿ ಅವ್ರ ಪರಿಸರ ಹೇಳಿಲ್ಲ, ದಿಲ್ಲಿ ಪರಿಸರ ಹೇಳಿದ್ದು. ಅಲ್ಲಿ ಹೋದ್ರೆ ಬರೀ ಇದೆ ಹಣೆ ಬರ. ಹಿಂದೆ ಕೆ ರಂಗನಾಥ್ ನೀವು ಯಾರಿಗೆ ಮಾತಾಡ್ತೀರಿ? ಅಧ್ಯಕ್ಷರೇ, ತಾವು ನೋಡ್ತೀರಿ, ನೀವು ನಿಮ್ ಕಡೆ ಬಹಳ ಗಂಭೀರವಾಗಿ ನೋಡ್ತಾ ಇದ್ದೀನಿ, ತಾವು ನಗ್ತಾ ಇಲ್ಲ, ಅದಕ್ಕೆ ನನಗೆ ಸಮಸ್ಯೆ ಆಗಿದೆ. ಅಧ್ಯಕ್ಷರೇ, ಇವತ್ತು ಈ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಸುಮಾರು 58 ಸಕ್ಕರೆ ಕಾರ್ಖಾನೆ. ಈ ರೈತರು ಮುಗ್ಧರಾದರೆ ಪಾಪ ಅವ್ರಿಗೆ